ಹುಬ್ಬಳ್ಳಿಯಲ್ಲಿ ರಣಜಿ ಟ್ರೋಫಿ ಫೈನಲ್ ಕಾದಾಟ ತೀವ್ರಗೊಳ್ಳುತ್ತಿದ್ದಂತೆ ಕೆಎಸ್ಸಿಎ ಮೈದಾನ ಸುತ್ತ ಭದ್ರತೆ ಐರನ್ ಶೀಲ್ಡ್ ಮಾಡಲಾಗಿದೆ. ವಾಣಿಜ್ಯ ನಗರವೇ ಹೈ ಅಲರ್ಟ್ ಆಗಿದೆ. ಎತ್ತ ನೋಡಿದತ್ತ ಕೇವಲ ಕಣ್ಣಿಗೆ ಬೀಳೋದು ಕಾಕಿನೇ. ಹಾಗಾದ್ರೆ ಯಾಕಿಷ್ಟು ಭದ್ರತೆ? ಕೇವಲ 4 ದಿನಗಳಿಂದಲೂ ಪಂದ್ಯ ನಡೀತಿದ್ರು ಇಲ್ಲದ ಇಷ್ಟೊಂದು ಭದ್ರತೆ ಈಗ ಯಾಕೆ ಅಂತ ವಿಚಾರ ಮಾಡ್ತಾ ಇದ್ರೆ ಇಲ್ಲಿದೆ ಸಂಪೂರ್ಣ ಮಾಹಿತಿ. ಹುಬ್ಬಳ್ಳಿಯ ಕೆಎಸ್ಸಿಎ ಮೈದಾನ ಕ್ರಿಕೆಟ್ ರೋಮಾಂಚನದಿಂದ ಕೂಡಿರುವ ಈ ಮೈದಾನ ಈಗ ಭದ್ರತೆಯ ಕೋಟೆಯಾಗಿ ಮಾರ್ಪಟ್ಟಿದೆ. ರಣಜಿ ಟ್ರೋಫಿ ಫೈನಲ್ ಪಂದ್ಯ ಅಂತಿಮ ಘಟ್ಟ ತಲುಪುತ್ತಿದ್ದಂತೆ ಪ್ರೇಕ್ಷಕರ ಉತ್ಸಾಹ ಜೋರಾಗಿದೆ. ಭರ್ಜರಿ ಬೌಲಿಂಗ್ ದಾಳಿ, ಹೊಡೆತಗಳ ಮಳೆ ಸುರಿಸಿದ ಬ್ಯಾಟಿಂಗ್ ಜೋಡಣೆಯಿಂದ ಜಮ್ಮು ಮತ್ತು ಕಾಶ್ಮೀರ ಕ್ರಿಕೆಟ್ ತಂಡ ಚೊಚ್ಚಲ ಪ್ರಶಸ್ತಿಯ ದಡ ತಲುಪಿದೆ. ರಣಜಿ ಇತಿಹಾಸದಲ್ಲೇ ಮೊಟ್ಟಮೊದಲ ಬಾರಿಗೆ ಫೈನಲ್ ಪ್ರವೇಶಿಸಿದ ಜೆಕೆ ತಂಡ ಈಗ ಟ್ರೋಫಿ ಎತ್ತುವ ಕನಸಿಗೆ ಕೇವಲ 1 ಹೆಜ್ಜೆ ದೂರದಲ್ಲಿದೆ. ಇಂತಹ ಅವಿಸ್ಮರಣೀಯ ಪಂದ್ಯವನ್ನ ವೀಕ್ಷಿಸಲು ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಆಗಮಿಸಿದ್ದಾರೆ. ಈ ಹಿನ್ನೆಲೆ ಭದ್ರತೆ ಬಹಳ ಕಟ್ಟುನಿಟ್ಟಾಗಿದೆ. ಮೈದಾನದ ಪ್ರತಿಯೊಂದು ಪ್ರವೇಶ ದ್ವಾರದಲ್ಲೂ ಕಠಿಣ ತಪಾಸಣೆ ನಡೆಯುತ್ತಿದೆ. ಮೆಟಲ್ ಡಿಟೆಕ್ಟರ್ಗಳು, ಬ್ಯಾಗ್ ಸ್ಕ್ಯಾನಿಂಗ್ ವ್ಯವಸ್ಥೆ ಕಡ್ಡಾಯಗೊಳಿಸಲಾಗಿದೆ. ಸಿವಿಲ್ ಉಡುಪಿನಲ್ಲಿರುವ ಪೊಲೀಸರು ಜನಸಮೂಹದ ನಡುವೆ ಗುಪ್ತ ನಿಗಾ ವಹಿಸಿದ್ದಾರೆ. ಮೈದಾನದ ಒಳಹೊರ ಭಾಗಗಳಲ್ಲಿ ಹೆಚ್ಚುವರಿ ಸಿಸಿಟಿವಿ ಕ್ಯಾಮೆರಾಗಳು ಅಳವಡಿಸಲಾಗಿದೆ. ನಿಯಂತ್ರಣ ಕೊಠಡಿಯಿಂದ ಪ್ರತಿಯೊಂದು ಚಲನವಲನದ ಮೇಲೂ ಕಣ್ಣಿಟ್ಟಿದ್ದಾರೆ ಅಧಿಕಾರಿಗಳು. ಟ್ರಾಫಿಕ್ ಸಂಚಾರದಲ್ಲೂ ತಾತ್ಕಾಲಿಕ ಬದಲಾವಣೆ ಮಾಡಲಾಗಿದ್ದು, ಪ್ರಮುಖ ಜಂಕ್ಷನ್ಗಳಲ್ಲಿ ಪೊಲೀಸ್ ನಿಯೋಜನೆ ಹೆಚ್ಚಿಸಲಾಗಿದೆ. ಕ್ವಿಕ್ ರಿಯಾಕ್ಷನ್ ಟೀಮ್ಗಳು ಮತ್ತು ಪೆಟ್ರೋಲಿಂಗ್ ವಾಹನಗಳು ನಿರಂತರ ಗಸ್ತು ತಿರುಗುತ್ತಿವೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಸ್ವತಃ ಮೈದಾನದಲ್ಲೇ ಬೀಡು ಬಿಟ್ಟು ಭದ್ರತಾ ಸಿದ್ಧತೆಗಳನ್ನು ಪರಿಶೀಲಿಸುತ್ತಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿದೆ. ಕ್ರಿಕೆಟ್ ಕಾದಾಟ ಒಂದೆಡೆಯಾದ್ರೆ ಭದ್ರತಾ ಕವಚ ಮತ್ತೊಂದೆಡೆ. ರಣಜಿ ಫೈನಲ್ ಸಾಕ್ಷಿಯಾಗುತ್ತಿರುವ ಹುಬ್ಬಳ್ಳಿ ನಗರ ಫುಲ್ ಅಲರ್ಟ್ ಮೋಡ್ನಲ್ಲಿದೆ. ಜಮ್ಮು ಕಾಶ್ಮೀರ ಸಿಎಂ ಪಂದ್ಯ ನೋಡಲು ಆಗಮಿಸಿ ಸಂಪೂರ್ಣ ದಿನ ಮೈದಾನದಲ್ಲೇ ಇರೋದ್ರಿಂದಲೇ ಇಷ್ಟೊಂದು ಭದ್ರತೆ ನೀಡಲಾಗಿದ್ದು, ಇನ್ನು ಇವತ್ತಿನ ಪಂದ್ಯದ ರೋಮಾಂಚಕತೆ ಹೇಗಿರುತ್ತೆ ಅನ್ನೋದನ್ನ ನೋಡಬೇಕಿದೆ. So kind of you, so kind. You have been very supportive from day one. So that bigger in matches. It was a very tough call. You don't have to impress us, very
Very, very happy with the kind of support you got. No need of impressing us. We know your capabilities. Thank you. Thank you, sir. ಊಟ ಮಾಡ್ಬಿಟ್ಟು ಹೋಗ್ಬೇಕು ಸರ್.